ಎಲ್ಲರಿಗೂ ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಪ್ರಾನ್ಸ್ ಗಾರ್ಲಿಕ್ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ಬೇಗನೂ ಮಾಡ್ಬೋದು. ನಾನು ಇಲ್ಲಿ 1 kg ಪ್ರಾನ್ಸ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 1 ಬ್ಯಾಡಿಗೆ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಮತ್ತು 3 ಗೆಡ್ಡೆ ಬೆಳ್ಳುಳ್ಳಿ. ಗಾರ್ಲಿಕ್ ಚಿಕನ್ ಅಂದರೆ ಗಾರ್ಲಿಕ್ ಪ್ರಾನ್ಸ್ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತೊಗೋಬೇಕು. ಮತ್ತೊಂದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸೋಯಾ ಸಾಸು, ವೆನಿಗರು. ಈಗ ಫಸ್ಟು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಬೆಳ್ಳುಳ್ಳಿನ ಸ್ವಲ್ಪ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ತೊಗೊಳ್ಳೋಣ. 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹುರ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ನೋಡಿ, ಬೆಳ್ಳುಳ್ಳಿಗೆ ಹುರಿದಿಟ್ಟಿಟ್ಕೊಂಡಿದ್ದೀನಿ. ಈಗ ಈ ಮೆಣಸಿನ್ಕಾಯಿನ ನೀರಲ್ಲಿ ಸೋಪ್ ಮಾಡಿಟ್ಟಿದ್ದೆಲ್ಲ ಇದು ಬೆಳ್ಳುಳ್ಳಿ ಮತ್ತು 1 ಸ್ಪೂನಷ್ಟು ವೆನಿಗರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪ್ರಾನ್ಸಿಗೆ ಚಿಲ್ಲಿ ಗಾರ್ಲಿಕ್ ಸಾಸ್ ರೆಡಿ ಇದೆ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಫಸ್ಟು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈಗ ಪ್ರಾನ್ಸ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆ ಕಡೆ ಪ್ರಾನ್ಸ್ ಕುಕ್ ಆಗ್ತಾ ಇದೆ. ಚಿಲ್ಲಿ ಮತ್ತು ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಪ್ರಾನ್ಸಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಒಂದು 10 ನಿಮಿಷ ಇದು ಕುಕ್ ಆಗಲಿ. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ. ಇವಾಗ ನಾವು ಸಾಸ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಆ್ಯಡ್ ಮಾಡೋಣ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ. ಒಂದು 10 ನಿಮಿಷ ಇದರಲ್ಲೇ ಕುಕ್ ಆಗಲಿ. ಸ್ವಲ್ಪ ಲೋ ಫ್ಲೇಮ್ ಇದೆ. ಈಗ ಸ್ವಲ್ಪ ಸೋಯಾ ಸಾಸ್ ಹಾಕೋಣ. 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಐದು ನಿಮಿಷ ಮುಚ್ಚಿಬಿಡೋಣ. ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಈಗ ಪ್ರಾನ್ಸ್ ಚಿಲ್ಲಿ ಗಾರ್ಲಿಕ್ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.